ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ನಿನ್ನೆ ಆಗಿರುವಂತಹ ಬೆಳವಣಿಗೆಗಳು ಮತ್ತು ಇವತ್ತು ಆಗಬಹುದಾದಂತಹ ಬೆಳವಣಿಗೆಗಳ 30 ಸುದ್ದಿಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ 4ನೇ ಗ್ಯಾರಂಟಿಯಾದ ಕುಟುಂಬದ ಒಡತಿಗೆ ಪ್ರತಿ ತಿಂಗಳು 2,000 ನೀಡುವ ಗೃಹಲಕ್ಷ್ಮಿ ಯೋಜನೆಗೆ ನಾಳೆ ಚಾಲನೆ ಸಿಗಲಿದೆ. ಮಹಾರಾಜು ಕಾಲೇಜಿನಲ್ಲಿ ನಡೆಯಲಿರುವಂತಹ ಈ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಕೆಸಿ ಮತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪಾಲ್ಗೊಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಅದ್ದೂರಿ ಚಾಲನೆ ನೀಡೋದಕ್ಕೆ ಸರ್ಕಾರ ಸಕಲ ರೀತಿಯಾದಂತಹ ಸಜ್ಜಾಗಿದೆ. ಮೈಸೂರಿಗೆ ಭೇಟಿ ನೀಡಿರುವಂತಹ ಡಿಕೆ ಶಿವಕುಮಾರ್ ಸಿದ್ಧತೆ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ವೇದಿಕೆ ಮೇಲೆ ಜೂಮ್ ಮೀಟಿಂಗ್ ಮಾಡಿದಂತಹ ಡಿಕೆಶಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎದ್ದಿದ್ದಂತಹ ಗೊಂದಲಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ತೆರೆ ಎಳೆದಿದ್ದಾರೆ. ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅನ್ವಯವಾಗುತ್ತೆ ಅಂತ ಹೇಳಿದ್ದಾರೆ. ಸನ್ಮಾನ ಸ್ವೀಕರಿಸುವಂತ ಕೆಲಸ 30ನೇ ತಾರೀಕಿನ ನಂತರ ನಾನು ಶುರು ಹಚ್ಕೊಳ್ತಿದ್ದೀನಿ. ಈಗ ಬರೀ ಇದು ಟ್ರೇಲರ್, ಇನ್ನು ಪಿಕ್ಚರ್ ಬಾಕಿ ಇದೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕೆಲಸಗಳು, ಕಾರ್ಯಗಳು, ನಮ್ಮ ಸರ್ಕಾರದ ಕಾರ್ಯಗಳು ಇನ್ನು ಮುಂದೆ ಶುರು ಆಗ್ತವೆ. ಇವತ್ತು ಬರೀ 100 ದಿನ ಆಗಿದೆ, ಇನ್ನೂ 5 ವರ್ಷ ನಮಗೆ ಬಾಕಿ ಇದೆ. ಎಲ್ಲ ಕಡೆ ನನ್ನ ಪ್ರಶ್ನೆ ಕೇಳ್ತಾರೆ. ರಾಜ್ಯದಲ್ಲಿ ಗರ್ಭಾಪ್ಸಿ ಪರ್ವ ಗುಪ್ತಗಾಮಿನಿಯಾಗಿ ಮುಂದುವರೆದಿದ್ದು ಬಿಜೆಪಿಯ ನಂತರ ಈಗ ಜೆಡಿಎಸ್ನ ಶಾಸಕರು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ. ಜೆಡಿಎಸ್ನ 8 ರಿಂದ 10 ಮಂದಿ ಶಾಸಕರು ಕಾಂಗ್ರೆಸ್ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದು, ಎಲ್ಲ ಅಂದುಕೊಂಡಂತೆ ನಡೆದರೆ ಲೋಕಸಭೆ ಚುನಾವಣೆಗೆ 6 ತಿಂಗಳು ಇರುವಂತೆಯೇ ಜೆಡಿಎಸ್ ಹಾಗೂ ಬಿಜೆಪಿಯ 12 ಮಂದಿ ಕೈವಶವಾಗುವಂತಹ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 15 ರಿಂದ 20 ಸ್ಥಾನಗಳನ್ನು ಗೆಲ್ಲಬೇಕು ಎಂಬ ಗುರಿ ಹೊಂದಿರುವ ಕಾಂಗ್ರೆಸ್ ಇದಕ್ಕೆ ಪೂರಕವಾಗಿ ಲೋಕಸಭೆ ಚುನಾವಣೆಗೆ 6 ತಿಂಗಳ ಮೊದಲೇ ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರನ್ನ ಸೆಳೆಯೋದಕ್ಕೆ ತೀವ್ರ ಕಸರತ್ತನ್ನ ಮಾಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಗರ್ಭಾಪ್ಸಿ ಬಿರುಗಾಳಿ ಪರ್ವ ಶುರುವಾಗಿದೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಪಕ್ಷ ಬಿಟ್ಟವರಷ್ಟೇ ಅಲ್ಲ, ಯಾರೇ ಕಾಂಗ್ರೆಸ್ಗೆ ಬಂದರೂ ಕೂಡ ಸ್ವಾಗತ ಅಂತ ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ವಿರುದ್ಧವೂ ಕಿಡಿಕಾರಿ, ರಾಜ್ಯದಲ್ಲಿ ಬಿಜೆಪಿ ಎಲ್ಲಿದೆ, ದಿವಾಳಿಯಾಗಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಕರ್ನಾಟಕದಲ್ಲಿ ಎಲ್ಲಿದೆ, ದಿವಾಳಿಯಾಗಿದೆ. ಕರ್ನಾಟಕದಲ್ಲಿ ಎಲ್ಲಪ್ಪ ಇದೆ ಬಿಜೆಪಿ. ಒಬ್ಬ ಲೀಡರ್ ಅಪೋಸಿಷನ್ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತು 100 ದಿನ ಆಯ್ತು ಬಂದು ಸರ್ಕಾರ ಬಂದು, ಒಬ್ಬ ಲೀಡರ್ ಅಪೋಸಿಷನ್ ಮಾಡ್ಕೊಳಕ್ಕಾಗಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಪರಿಸ್ಥಿತಿ ವಿರೋಧ ಪಕ್ಷಕ್ಕೆ ಬಂದಿಲ್ಲ. ಭೇಟಿ ಮಾಡ್ತಾ ಇಲ್ಲ. ಬಿಜೆಪಿ ಕರ್ನಾಟಕದಲ್ಲಿ ಎಲ್ಲಿದೆ, ದಿವಾಳಿಯಾಗಿದೆ. ಕಾಂಗ್ರೆಸ್ ಸೇರೋದಕ್ಕೆ ಬಿಜೆಪಿ ಶಾಸಕ ಸೋಮಶೇಖರ್ ತುದಿಗಾಲಲ್ಲಿ ನಿಂತಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೆ ಪುಷ್ಟಿ ಎಂಬಂತೆ ಸೋಮಶೇಖರ್ ಹಾಗೂ ಡಿಸಿಎಂ ಡಿಕೆಶಿಯನ್ನ ಭೇಟಿ ಮಾಡಿದ್ರು. ಈ ಬಗ್ಗೆ ಮಾತನಾಡಿದಂತಹ ಸೋಮಶೇಖರ್, ನಾನೊಬ್ಬ ಶಾಸಕನಾಗಿ ಸರ್ಕಾರದ ಯೋಜನೆಯನ್ನ ಅರ್ಹರಿಗೆ ತಲುಪಿಸುವಂತಹ ಕೆಲಸ ಮಾಡ್ತಿದ್ದೇನೆ, ಇದರಲ್ಲಿ ಬೇರೆ ಏನು ರಾಜಕೀಯ ಇಲ್ಲ ಅಂತ ಹೇಳಿದ್ದಾರೆ. ಅನೇಕ ಯೋಜನೆಗಳನ್ನು ನೀಡ್ತಾ ಇದ್ದಾರೆ. ಯಾವೊಂದು ಕೂಡ ನೀವು ಇಂಟ್ರೆಸ್ಟ್ ತೆಗೆದುಕೊಳ್ತಾ ಇಲ್ಲ. ನೀವು ಸರ್ಕಾರದ ಯೋಜನೆ ಜನಸಾಮಾನ್ಯರಿಗೆ ತಲುಪಬಾರ್ದ ಅಂತ ಸಾರ್ವಜನಿಕರು ಕೇಳಿದ್ರೆ, ಅದು ಬೇರೆ ಸರ್ಕಾರದ ಯೋಜನೆ, ನಾನು ಬೇರೆ ವಿರೋಧ ಪಕ್ಷದ ಶಾಸಕ, ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬ ಶಾಸಕನಿಗಿರಬೇಕಾದಂಥ ಜವಾಬ್ದಾರಿ, ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಜವಾಬ್ದಾರಿಯುತವಾದ ಶಾಸಕ ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಜನಸಾಮಾನ್ಯರು ಕೇಳೋದಕ್ಕಿಂತ ಮುಂಚೆ ಯೋಜನೆಗಳು ಏನಿದೆ ಅದನ್ನು ಅವರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಸಮ್ಮುಖದಲ್ಲಿ. ರಾಜ್ಯದಲ್ಲಿ ಆಪರೇಷನ್ ಕಾಂಗ್ರೆಸ್ ಆಟ ಶುರುವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವ ಹೊತ್ತಲ್ಲೇ ಜಗದೀಶ್ ಶೆಟ್ಟರ್ ಹೊಸ ಬಾಂಬ್ ಒಂದು ಹಾಕಿದ್ದಾರೆ. ಬಿಜೆಪಿಯ ಹಲವು ನಾಯಕರು ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಿದ್ದಾರೆ. ಬಿಜೆಪಿಯಲ್ಲಿನ ವ್ಯವಸ್ಥೆಯಿಂದ ಬಹಳಷ್ಟು ಮಂದಿ ನೊಂದಿದ್ದಾರೆ, ಹೀಗಾಗಿ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಬಹಳಷ್ಟು ಜನ ಭಾರತೀಯ ಜನತಾ ಪಾರ್ಟಿ ಇಲ್ಲಿದ್ದಂಥ ವ್ಯವಸ್ಥೆ ಅದನ್ನು ನೊಂದ್ಕೊಂಡು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ಸೇರ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ಅದಕ್ಕೆ ಒಂದು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಏನಂದರೆ ಆಪರೇಷನ್ ಕಾಂಗ್ರೆಸ್ ಕೈ ಅಂತೇಳಿ. ನಿಜವಾಗಿಯೂ ಆಪರೇಷನ್ ಕೈ ಅಲ್ಲ, ಅದು ವಾಲಂಟ್ರಿಯಾಗಿ ಸ್ವ ಇಚ್ಛೆಯಿಂದ ಬರುವಂಥ
ಒಂದು ರಾಜಕೀಯ ಧ್ರುವೀಕರಣ ಅಂತ ನಾನು ಹೇಳ್ತೀನಿ. ಹೀಗಾಗಿ ಪದೇ ಪದೇ ಆಪರೇಷನ್ ಹಸ್ತ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಒಂದು ಇವತ್ತು ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಪತ್ರಿಕಾಗೋಷ್ಠಿ ಕರೆದಿದ್ದರೆ ಅದಕ್ಕೆ ನನಗೇನು ಗೊತ್ತಿಲ್ಲ ಮತ್ತು ಅದು ನನಗೆ ಸಂಬಂಧ ಇಲ್ಲದಂಥ ವಿಚಾರ. ಮತ್ತು ಮುನೇನಕೊಪ್ಪ ಅವರು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಬರ್ತಾರೋ ಇಲ್ಲ ಅನ್ನುವಂಥದ್ದು ನನಗೆ ಇರುವಂಥ ಮಾಹಿತಿ ಇಲ್ಲ. ನಾನು ಅವ್ರ ಜೊತೆ ಇನ್ನೂವರೆಗೂ ವೈಯಕ್ತಿಕವಾದಂಥ ಮಾತುಕತೆ ಮಾಡಿಲ್ಲ. ಹೀಗಾಗಿ ಅದರ ಬಗ್ಗೆ ನಾನು ಸ್ಪಷ್ಟವಾಗಿ ಯಾವುದೇ ರೀತಿ ಮಾಹಿತಿ ಇಲ್ಲದಾಗ ಅವ್ರು ಬರ್ತಾರೋ ಇಲ್ಲ ಅನ್ನುವಂಥದ್ರ ಬಗ್ಗೆ ನಾನು ಇನ್ನೂ ಹೇಳಲಿಕ್ಕೆ ಹೋಗುವುದಿಲ್ಲ. ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹಾಗೂ ಮಾಜಿ ಶಾಸಕ ಎಸ್ಐ ಚಿಕ್ಕನಗೌಡರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅಂತ ಮೊನ್ನೆಯಷ್ಟೇ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೊಸ ಬಾಂಬ್ ಹಾಕಿದ್ರು. ಇದ್ರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಮುನೇನಕೊಪ್ಪ, ನಾನು ಕಾಂಗ್ರೆಸ್ಗೆ ಹೋಗಲ್ಲ, ಬಿಜೆಪಿಯಲ್ಲೇ ಇರ್ತೇನೆ ಅಂತ ಹುಬ್ಬಳ್ಳಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಭ್ಯರ್ಥಿ ಆಗ್ಬೇಕನ್ನುವಂಥ ಯಾವುದೇ ಇಚ್ಛೆ ಇವತ್ತು ನನ್ನ ಮುಂದೆ ಇಲ್ಲ. ಮತ್ತು ಅದೇ ರೀತಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ, ಅದು ಬಹಳ ಸತ್ಯವಾಗಿರ್ತಕ್ಕಂಥ. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಸ್ವಲ್ಪ ನೋವು ಇದೆ. ಅನೇಕ ನಮ್ಮ ಪಕ್ಷದ ಮುಖಂಡರು ನಾವು ಬಹಳ ವರ್ಷಗಳಿಂದ ಪಕ್ಷವನ್ನು ಕಟ್ಟಿದ್ದೀವಿ, ಧ್ವಜವನ್ನು ಹಿಡಿದಿದ್ದೇವೆ. ಆದರೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಮ್ಗೆ ಯಾವುದೇ ಸ್ಥಾನಮಾನವನ್ನು ಪಕ್ಷ ಕೊಡಲಿಲ್ಲ ಅನ್ನುವಂಥ ಒಂದು ನೋವು ಕೂಡ ಇವತ್ತು ನಮ್ಮ ಕಾರ್ಯಕರ್ತರು ಇರ್ತಕ್ಕಂಥದ್ದು. ಎಲ್ಲ ನನ್ನ ಇನ್ನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಚುನಾವಣೆಯಲ್ಲಿ ಸೋತವರಿಗೆ ಸಮಾಧಾನ ಮಾಡುವ ಶಕ್ತಿ ನಮಗಿದೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೋತಂಥ ಸಂದರ್ಭದಲ್ಲಿ ಹಲವಾರು ಈ ಥರ ವಿಚಾರಗಳು ಹೊರಗಡೆ ಬರ್ತವೆ. ಪಕ್ಷದ ಎಲ್ಲ ವರಿಷ್ಠರಿದ್ದಾರೆ, ನಾವೆಲ್ಲ ಕೂತ್ಕೊಂಡು ಮಾತನಾಡಿ ಸಮಾಧಾನ ಪಡಿಸುವಂಥ ಶಕ್ತಿ ನಮ್ಮಲ್ಲಿದೆ. ಅದನ್ನು ಖಂಡಿತವಾಗಿ ನಾವು ಮಾಡ್ತೀವಿ. ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಪಕ್ಷ ವರಿಷ್ಠರಿಗಾಗಲೇ ಗಮನಿಸಿದ್ದಾರೆ. ಎಲ್ಲರ ಜೊತೆಗೂ ಮಾತುಕತೆ ಪ್ರಾರಂಭ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮಾತನಾಡಿ, ಲೋಕಸಭೆ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದಲ್ಲಿ ಈ ಸರ್ಕಾರ ಇರುತ್ತಾ ಅಂತ ಲೇವಡಿ ಮಾಡಿದ್ದಾರೆ. ಪಕ್ಷಾಂತರ ಪ್ರವೀಣ ಸಿದ್ದರಾಮಯ್ಯಗೆ ಪಕ್ಷಾಂತರದ ಬಗ್ಗೆ ಮಾತನಾಡೋ ಅಧಿಕಾರ ಇಲ್ಲ ಅಂತ ಕುಟುಕಿದ್ದಾರೆ. ಸಮೀಕ್ಷೆ ಬೇರೆ ಬಂದ್ಬಿಡ್ತು. ನೀವು ಸುಮ್ಮನಿರ್ಲಾರ್ದಪ್ಪ ಟಿವಿನವರು 23 ಬಿಜೆಪಿ ಗೆಲ್ಲತ್ತೆ ನಿದ್ದೆ ಮಾಡ್ತಿಲ್ಲ ಅವರಿಬ್ರು. 23 ಬರ್ತಿದ್ದಂಗೆನೆ ಈ ಸರ್ಕಾರ ಇರುತ್ತಾ? ನಾವು ಕರೆಯೋದೇ ಬೇಡ. ಕಾಂಗ್ರೆಸ್ನವರು MLAಗಳು ದಿಕ್ ಹಾರಾಡೋಕೆ ಹೋಗ್ತಾರೆ, ಯಾವ ಪಕ್ಷಕ್ಕೆ ಹೋಗ್ತಾರೆ ನೋಡುವಂತ್ರಿ. ಅದಕ್ಕೆ ಅವ್ರಿಗೆ ಏನು ಮಾಡಬೇಕು ತೋಚ್ತಿಲ್ಲ. ಅವ್ರ ಪಾರ್ಟಿ ಉಳಿಯಲ್ಲ. ನೋಡೋಣ ಏನೇನು ಅನ್ನೋದನ್ನು. ಇನ್ನೂ 2-3 ತಿಂಗಳು, ಮಗುಗೆ 3 ತಿಂಗಳು, ಇನ್ನೊಂದು 3 ತಿಂಗಳಾಗಲಿ, ಲೋಕಸಭೆ ಚುನಾವಣೆ ಆಗಲಿ, ಅವಾಗ ಇವ್ರ ಪರಿಸ್ಥಿತಿ ನೋಡುವಂತ್ರಿ. ಪಕ್ಷಾಂತರ ಪ್ರವೀಣ ಕರ್ನಾಟಕ ರಾಜ್ಯದಲ್ಲಿ ಯಾರಪ್ಪ? JDS ಇಂದ ಫಸ್ಟ್ ಕಾಂಗ್ರೆಸ್ಸಿಗೆ ಬಂದವರು ಯಾರು? ಇದೇ ಸಿದ್ದರಾಮಯ್ಯ. ಇವ್ರಿಗೆ ಪಕ್ಷಾಂತರದ ಬಗ್ಗೆ ಮಾತಾಡೋಂಥ ಅಧಿಕಾರವೇ ಇಲ್ಲ. ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ. ಕಮಲ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕ್ತಿದ್ದಾರೆ ಅನ್ನೋ ಸುದ್ದಿ ಸದ್ದು ಮಾಡ್ತಾ ಇದ್ದಂತೆ ಕಮಲ ನಾಯಕರು ರಿಯಾಕ್ಟ್ ಮಾಡ್ತಿದ್ದಾರೆ. ನಮ್ಮ ಪಕ್ಷದಿಂದ ಯಾರೂ ಕಾಂಗ್ರೆಸ್ಗೆ ಹೋಗೋದಿಲ್ಲ, ಬೇಕಿದ್ರೆ ಅವರೇ ನಮ್ಮ ಪಕ್ಷಕ್ಕೆ ಬರಲಿ ಅಂತ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಯಾವುದೋ ಹೊಂದಾಣಿಕೆ ಕೊರತೆ, ನಾವೆಲ್ಲರೂ ಯುನೈಟೆಡ್ ಆಗಿದ್ದೀವಿ, ಯುನೈಟೆಡ್ ಆಗಿ ಕೆಲಸ ಮಾಡಿದ್ವಿ. ಬೇರೆ ಗ್ಯಾರಂಟಿ ಸಲುವಾಗಿ ಸೋತು ಇದ್ದೀವಿ ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ಬೇರೆ ರಾಜ್ಯದಲ್ಲಿ ಕೊಡೋಕ್ಕಾಗಿಲ್ಲ. ಜನರೇನೋ ನಿರೀಕ್ಷೆ ಇಟ್ಟಿದ್ರು, ಅಪ್ಪ ಚುನಾವಣೆ ಬಂದ ತಕ್ಷಣ, ಚುನಾವಣೆ ಗೆದ್ದ ನಂತರ ಎಲ್ಲರೂ ಕೊಡ್ತಾರಪ್ಪ, ಗ್ರಾಜ್ಯುಯೇಟ್ಸ್ಗೆಲ್ಲ 2,000 ರೂಪಾಯಿ ಕೊಡ್ತಾರೆ, ಹೆಣ್ಮಕ್ಳಿಗೆಲ್ಲ ಫ್ರೀ ಕರೆಂಟ್ ಕೊಡ್ತಾರೆ, ಫ್ರೀ ಬಸ್ ಕೊಡ್ತಾರೆ. ಅವ್ರೇನೋ ಗ್ಯಾಸ್ ಸಿಲಿಂಡರ್ಗಳು ಕೊಡ್ತೀವಿ ಅಂತ ಹೇಳಿದ್ವಿ, ಅಲ್ಲೇನೋ ಯಾವ ಕೊಟ್ಟಿಲ್ಲಪ್ಪ. ಜನರು ದೇಶದ ಸಲುವಾಗಿ ನೋಡ್ತಾರೆ. ಇವ್ರು ಇಂಥ ಗ್ಯಾರಂಟಿಗಳ ಬಗ್ಗೆ ಜನರು ಕೇಳ್ತಾರೆ ಸರ್, ಯಾರು ಒಪ್ಪಲ್ಲ. ಇನ್ನು ಬಿಜೆಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ದಂತೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಬಿಜೆಪಿಯಲ್ಲೇ ಇರುವೆ, ಮುಂದುವರಿಯುತ್ತೇನೆ, ಬಿಜೆಪಿಯಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ತಾಲೂಕು ಕಾಯಂ ಹೋಗ್ತೀನಿ. ನಾನು MLA ಅವರು CM ಅನಿವಾರ್ಯ, ಮಂತ್ರಿಗಳ ಹತ್ರ ಹೋಗ್ಬೇಕಾಗತ್ತೆ. ಈಗ ರಾಮುಲು ಸಾಹೇಬರು ಹೋದ್ಸತಿ ಮಂತ್ರಿ ಇದ್ದರು, ಬೇರೆ ಪಕ್ಷದ ನಾಯಕರು, ಬೇರೆ ಪಕ್ಷ ಶಾಸಕರು ಬರಲೇಬೇಕಲ್ಲ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಹೋಗಿದ್ವಿ. ಅದು ಬಿಟ್ಟರೆ ಬೇರೆ ನಂಗೆ ಅವ್ರು ಇವತ್ತಿಗೂ ನಮಗೆ ಕರೆದಿಲ್ಲ, ನಾವು ಬರ್ತೀವಿ ಅಂತ ಅವ್ರಿಗೆ ಹೇಳಿಲ್ಲ. ಅದೇನು ಪ್ರಶ್ನೆನಿಲ್ಲ. ಸುಳ್ಳು ಸುದ್ದಿ. ಪಕ್ಷ ಬಿಟ್ಟು ಯಾವ ಕಾರಣಕ್ಕೂ ಹೋಗಲ್ಲ. ನಾವು ಹೇಳಕತ್ತೀನಿ, ಕರೆಯೋದು ಹೋಗೋದು ಇಲ್ಲಿ ಪ್ರಶ್ನೆನಿಲ್ಲ ಅಂತ. ನಾವು ಪಾರ್ಟಿ ಜೊತೆ ಇದ್ದೇವೆ ಯಾವಾಗಲಿ. ನಾವು ಸಿದ್ದರಾಮಯ್ಯ ತಾಲೂಕು ಕಾಯಂ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಧಾರವಾಡದಲ್ಲಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಕಮಲ ನಾಯಕ ಲೇವಡಿ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದಾಗ ಬಿಜೆಪಿಯವರು ಟೀಕೆ ಮಾಡಿದ್ರು. ಆದ್ರೀಗ ಬಿಜೆಪಿ ಮುಖಂಡರೇ ಮೊದಲು ಅರ್ಜಿ ಹಾಕ್ತಿದ್ದಾರೆ. ಬಸ್ನಲ್ಲಿ ಫ್ರೀಯಾಗಿ ಹೆಚ್ಚು ಓಡಾಡ್ತಿರೋರೇ ಬಿಜೆಪಿಯವರು ಅಂತ ಟಾಂಗ್ ಕೊಟ್ಟಿದ್ದಾರೆ.
ಅರ್ಜಿ ಹಾಕಿದವರು ಇದಕ್ಕೆಲ್ಲ ಯೋಜನೆಗಳಿಗೆ ಆ ಬಿಜೆಪಿ ಮುಖಂಡರು ಮನೆಯವರೇ ತಿಳ್ಕೊಳ್ಳಿ. ಬಸ್ಸಲ್ಲಿ ಓಡಾಡೋರು ಹೈಯೆಸ್ಟ್ ಯಾರು ಅಂದರೆ ಬಿಜೆಪಿ ಮುಖಂಡರು ಮನೆಯವರೇ ಪುಕ್ಷಟೆ ಓಡಾಡಬೇಕು. ಯಾಕಂದರೆ ನಮ್ಮ ಪ್ರಜೆ ಆ ಭಾವನೆ ನಮ್ಮಲ್ಲಿದೆ, ಅವರಲ್ಲಿಲ್ಲ. ಟೀಕಾ ಟಿಪ್ಪಣಿ ನಿಲ್ಲಿಸ್ರಿ, ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಬೇಷ್ ಅಂತ ಹೇಳ್ರಿ, ಕೈ ಜೋಡಿಸ್ರಿ. ಎಲ್ಲ ಇಲಾಖೆಗೂ ಕೂಡ ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಮಾಡೋಣ. ನುಡಿದಂತೆ ನಡೀತಕ್ಕಂಥ ಸರ್ಕಾರ ನಮ್ಮದು ಅಂತ ಮಾನ್ಯ ಸಿದ್ದರಾಮಯ್ಯ ಅವರು ಏನೇನು ಮಾಡಿದ್ದಾರೆ ಹೇಳಿದ್ದಾರೆ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಅವ್ರ ನೇತೃತ್ವದಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಮತವನ್ನೇ ಏನು ತಗೊಂಡಿದ್ವಿ ಅದೇ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಫಸ್ಟ್ ಅರ್ಜಿ ಹಾಕಿದವರು ಇದಕ್ಕೆಲ್ಲ ಯೋಜನೆಗಳಿಗೆ. ಕಾವೇರಿ ವಿಷಯದಲ್ಲಿ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯವಾಗಿದೆ. ಇವತ್ತಿನಿಂದ 15 ದಿನಗಳ ಕಾಲ ಪ್ರತಿದಿನ 5,000 ಕ್ಯೂಸೆಕ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ CWRC ಸೂಚನೆಯನ್ನ ಕೊಟ್ಟಿದೆ. ಇಂದಿನ ಸಭೆಯಲ್ಲಿ ನಿರ್ಧಾರ ಹೊರಬಿದ್ದಿದ್ದು, CWRC ನಿರ್ಧಾರಕ್ಕೆ ಕರ್ನಾಟಕ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. CWRC ಆದೇಶವನ್ನ CWMA ಮುಂದೆ ಪ್ರಶ್ನಿಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇನ್ನು CWRC ಆದೇಶದ ಬಗ್ಗೆ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಇವತ್ತು ಬಂದಿರುವ ಸೂಚನೆಯೇ ಅಂತಿಮವಲ್ಲ, ನಾಳೆ ನಮ್ಮ ಮನವಿಯನ್ನ ಸುಪ್ರೀಂ ಕೋರ್ಟ್ ಮುಂದೆ ಮಂಡಿಸ್ತೇವೆ, ಕೋರ್ಟ್ನ ತೀರ್ಪಿನ ಅನುಸಾರ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಅವರು 5,000 ಅಂತ ಹೇಳಿದ್ದಾರೆ. ನಾಳೆ ತಿರ್ಗಾ ನಾವು ಅಪೀಲ್ ಮಾಡಿದ್ದೀವಿ. ನಾಳೆ ಇನ್ನೊಂದು ಮೀಟಿಂಗ್ ಆಗಬೇಕು, ಇದಕ್ಕಿಂತ ದೊಡ್ಡ ಮೀಟಿಂಗ್ ಆಗಬೇಕು. ಇವತ್ತು ಟೆಕ್ನಿಕಲ್ ಅವರು ಮಾಡಿದ್ದಾರೆ, ನಾಳೆ ಇನ್ನೊಂದು ಮೀಟಿಂಗ್ ಆಗಬೇಕು. ಅವರು ಇನ್ನೂ ಭಾಳ ಜಾಸ್ತಿ ಕೇಳಿದರು. ನಮ್ಮದು ಫೈನಲ್ ವರ್ಡಿಟ್ ಬರೋವರೆಗೂ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಸೊ ನಾವು ನಮ್ಮ ವಾಸ್ತವಾಂಶ ಏನಿದೆ, ನಮ್ಮ ರಾಜ್ಯದ ನೀರಿನ ಪರಿಸ್ಥಿತಿ ಬಗ್ಗೆ ನಾವು ಮಂದಟ್ಟು ಮಾಡಿದ್ದೀವಿ. ಅದಾದಮೇಲೆ ಸುಪ್ರೀಂ ಕೋರ್ಟು ಕೂಡ ನಾವು ಇಂಟರ್ಫಿಯರ್ ಆಗಲ್ಲ, ಇದು ಟೆಕ್ನಿಕಲ್ ವಿಚಾರ ಅಂತ ಹೇಳಿದ್ದಾರೆ. ಇನ್ನು ಕಾವೇರಿ ವಿಷಯವಾಗಿ ಮೈಸೂರಿನಲ್ಲಿ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಲೀಗಲ್ ಟೀಮ್ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಸಂಕಷ್ಟ ಸೂತ್ರ ಅನುಸರಿಸುವುದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ, ನಮ್ಮಲ್ಲೇ ನೀರಿನ ಕೊರತೆ ಇದೆ, ಹೀಗಾಗಿ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡ ಭಾವುಕರಾಗಿ ಮಾತನಾಡಿದರು. ಕುಮಾರಸ್ವಾಮಿ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗ್ತೇವೆ, 20,000 ಜನ ಸಮಾವೇಶ ಮಾಡ್ತೀವಿ, ಕೊನೆ ಘಟ್ಟದಲ್ಲಿ ಈ ದೇವೇಗೌಡರನ್ನ ಕೈ ಬಿಡಬೇಡಿ, ನಮ್ಮಿಂದ ಏನೇ ಆದರೂ ಕೂಡ ಅದನ್ನ ನಾನು ಕ್ಷಮೆ ಕೇಳ್ತೇನೆ, ಕೈ ಮುಗಿತೇನೆ, ಯಾರು ಕೂಡ ಪಕ್ಷ ಬಿಡಬೇಡಿ ಅಂತ ಭಾವುಕರಾಗಿ HDD ಮನವಿ ಮಾಡಿದ್ದಾರೆ. ಒಬ್ಬ ಕಾರ್ಯಕರ್ತ ಅವನ ಮನಸ್ಸಿನ ನೋವಾಗಬಾರದು. ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡಿ, ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಹಿಂದೇನೇ ಆಗಿಲ್ಲ, ಅವರಲ್ಲಿ ಕ್ಷಮೆ ಕೇಳ್ತೇನೆ. ಒಬ್ಬ ಕಾರ್ಯಕರ್ತ ನನ್ನ ಪಕ್ಷ ಬಿಟ್ಟು ಹೋಗ್ಬಾರ್ದು. ದೇವೇಗೌಡರು ಬದುಕಿದ್ದಾರೆ, ಅವರ ಮನಸ್ಸಿಗೆ ನೋವು ಮಾಡಬಾರದು ಅಂತ ಹೇಳಿ ಪ್ರತಿಯೊಬ್ಬ ಕಾರ್ಯಕರ್ತ ಅವತ್ತು ಆ ಸಭೆಗೆ ಬರಲಿ.